ಇವತ್ತು ನನ್ನ ಲೈಫಲ್ಲಿ ಒಂದು ಶಾಕಿಂಗ್ ಇನ್ಸಿಡೆಂಟ್ ನಡೀತು. ಏನು ಅಂತ ಹೇಳ್ತೀನಿ, ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಯ್ ಹಲೋ ನಮಸ್ತೆ ಫ್ರಮ್ ಜೋವಿಸ್ ಜಗತ್ತು. ಇವತ್ತು ಶ್ರೀ ಸುಬ್ರಹ್ಮಣ್ಯ ದೇವರ ಹುಟ್ಟದ ದಿನ. ಈ ದಿನವನ್ನ ಷಷ್ಠಿ ಎಂದು ಕೂಡ ಕರೀತಾರೆ, ಹಾಗೂ ದುಷ್ಟ ಶಕ್ತಿಗಳ ವಿರುದ್ಧ ವಿಜಯಕ್ಕಾಗಿ ದೇವರ ಹುಟ್ಟಿನ ಸಂಕೇತ ಅಂತಾನು ಹೇಳ್ತಾರೆ. ಈ ವಿಶೇಷ ದಿನಕ್ಕೆ ನಾನು ಮತ್ತು ಐಶು ನಮ್ಮ ಚಿತ್ರದುರ್ಗದ ಶ್ರೀ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಹೋಗಿದ್ವಿ. ಕಾರ್ತಿಕ ಮಹೋತ್ಸವದಿಂದ ದೇವಸ್ಥಾನವೇ ದೈವಿಕ ಅಂತರಂಗವನ್ನ ತುಂಬಿತ್ತು. ಈ ದಿನದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಗುರುಗಳಿಂದಾನೇ ತಿಳ್ಕೊಳ್ಳೋಣ. ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ನಮಃ. ಈ ದಿನ ಚಂಪಾ ಷಷ್ಠಿ, ಸುಬ್ರಹ್ಮಣ್ಯನ ಹುಟ್ಟಿದ ಹಬ್ಬ ಅಂತಾನು ಹೇಳ್ತಾರೆ. ಈ ದಿನ ಸುಬ್ರಹ್ಮಣ್ಯದಲ್ಲಿ, ತಮಿಳುನಾಡಲ್ಲಿ ಪಳನಿ ಎಲ್ಲಾಗಳಲ್ಲೂ ಸಹ ವಿಶೇಷವಾದ ಪೂಜೆಗಳು ನಡೆಯುತ್ತೆ. ಈ ದಿನ ನಮ್ಮಲ್ಲೂ ಸಹ ವಿಶೇಷವಾದ ಬೆಳಗ್ಗೆ ಪೂಜೆ ಮತ್ತು ಮಧ್ಯಾಹ್ನ ಬ್ರಹ್ಮಚಾರಿ ಪೂಜೆ ಅಂತಾಗಿದೆ. ಈಗ ವಿಶೇಷ ದೀಪೋತ್ಸವದ ಕಾರ್ಯಕ್ರಮ ನಡೆದಿದೆ. ನಮ್ಮಲ್ಲಿ ವಿಶೇಷವಾಗಿ ಪ್ರತಿ ಮಂಗಳವಾರ ದೇವಸ್ಥಾನದಲ್ಲಿ ಪ್ರಾಕಾರೋತ್ಸವ ಅಂತ ನಡೆಯುತ್ತೆ. ಭಗವಂತ ನಮ್ಗೆಲ್ರಿಗೂ ಸಹ ಮಂಗಳವನ್ನು ಮಾಡಲಿ ಅಂತೇಳಿ ಪ್ರಾರ್ಥನೆ. ಗುರುಗಳ ಮಾತನ್ನ ಕೇಳಿ ಪ್ರದಕ್ಷಿಣೆ ಮುಗಿಸಿ ದೇವ್ರ ಹತ್ರ ಒಂದು ವಿಡಿಯೋ ಬೇಕು ಅಂತ ಗುರುಗಳನ್ನ ಕೇಳಿದೆ. ಅವರು ವಿಡಿಯೋ ಮಾಡ್ತಿದ್ದಾಗ ಕಣ್ಮುಂದೆನೆ ಎಲ್ರಿಗೂ ಆಶ್ಚರ್ಯ ಆಗೋಂತೆ ದೇವರ ಅನುಗ್ರಹವೇ ಇದ್ದಂತೆ ಹೂವು ಬಿತ್ತು. ಮೈ ಜುಮ್ ಅನ್ನಿಸ್ತು. ಅದರಲ್ಲೂ ವಿಶೇಷ ಏನಪ್ಪಾ ಅಂತಂದ್ರೆ, ಬೆಳಗ್ಗೆಯಿಂದ ಒಂದು ಹೂವು ಕೂಡ ಅಲ್ಗಾಡಿರ್ಲಿಲ್ಲ. ನಿಮ್ಗೆ ಅಂತ ವಿಡಿಯೋ ಮಾಡ್ತಿದ್ದಾಗ ಹೂವು ಬಿದ್ದಿದೆ, ಇದು ನಿಮ್ಗೆ ಒಳ್ಳೆ ಸೂಚನೆ ಅಂತ ಗುರುಗಳೇ ಹೇಳಿದ್ರು. ಹೀಗೆ ಹೇಳಿದಾಗ ಮನಸ್ಸು ತುಂಬಿ ಬಂತು. ಹಾಗೆ ದೇವರ ಮೇಲಿದ್ದ ಭರವಸೆ ಕೂಡ ಜಾಸ್ತಿ ಆಗಿತ್ತು. ಇಂತಹ ದೈವಿಕ ಅನುಭವ ನನಗೆ ಮೊದಲನೇ ಬಾರಿಗಾಗಿತ್ತು. ದೇವರಿಗೆ ತುಂಬ ಹೃದಯದಿಂದ ಕೃತಜ್ಞತೆಗಳನ್ನ ತಿಳಿಸಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಅಲ್ಲಿಂದ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.